ಇನ್ನೊಂದು ವಿಷಯ ಗೊತ್ತಾ ನಿಮಗೆ, ನಮ್ಮ ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಜಾಸ್ತಿನೇ ಇದೆ. ಬಟ್ ಇದ್ರು ಚೀನಾ ಫಸ್ಟ್ ಇದೆ, ಬ್ಯಾಕ್ ಇವೆಲ್ಲ ಒಂದು 3-4 ಸಾವಿರ ಕಾಯಿ ಬಿಡೋವು ವರ್ಷಕ್ಕೆ. ಓಕೆನಾ. ಈಗ ನಮ್ಮನೇಲೆ ಎಷ್ಟು ಬಿಡ್ತವೆ ಅಂದರೆ ಕಾಯ ಒಂದು 2000 ಅಷ್ಟೇ. ಸೊ ನೋಡಿ, ಅಲ್ಲೇ ಗೊತ್ತಾಗುತ್ತೆ ಎಷ್ಟು ಡೌನ್ ಆಗಿದೆ ಪ್ರೊಡಕ್ಷನ್ ಅಂತ. ರಾಗಿ ಯಾರು ಬೆಳೀತಾ ಇಲ್ಲ. ಸೊ ಈಗ ನಾಲೆಡ್ಜ್ ಈಸ್ ನಥಿಂಗ್ ಬಟ್. ಇದು ನಮ್ಮ ಹಳ್ಳಿಯ ಜೀವನ ಹೀಗಿರುತ್ತೆ. ನಮಸ್ಕಾರ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಮಶ್ರೂಮ್ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೀನಿ, ಮತ್ತು ವೀಡಿಯೋಗಳೆಲ್ಲ ನೋಡ್ತಾ ಇರ್ತೀರ. ಬಟ್ ಆ ಮಶ್ರೂಮ್ ಫುಲ್ಲು ಆಗಿದೆ, ಮೀನ್ಸ್ ಹಾರ್ವೆಸ್ಟ್ ಎಲ್ಲ ಥರ್ಡ್ ಹಾರ್ವೆಸ್ಟ್ ಆಗಿದೆ. ನಾನು ಥರ್ಡ್ ಹಾರ್ವೆಸ್ಟ್ ಆದಮೇಲೆ ಫುಲ್ಲು ಅವು ವೇಸ್ಟ್ ಬರುತ್ತಲ್ಲ, ಅದನ್ನ ಒಂದು ಚೀಲಕ್ಕೆ ತುಂಬಿಟ್ಟಿದ್ದೆ. ಸೊ ಅದನ್ನ ನಾನು ಈಗ ತೋಟಕ್ಕೆ ತಂದಿದ್ದೀನಿ, ಅಂದರೆ ಮರಕ್ಕೆ ಹಾಕೋಣ ಗೊಬ್ಬರಕ್ಕೆ ಅಂತ. ಸೊ ಬನ್ನಿ, ಅದು ನೋಡಿಲ್ಲ ಒಳಗಡೆ ಯಾವ ಥರ ಆಗಿದೆ ಅಂತ. ಸೊ ನಿಮ್ಮ ಮುಂದೆನೇ ತೆಗಿತೀನಿ ಯಾವ ಥರ. ಚೀಲ ನೋಡಿ, ಇದೇ ಚೀಲ. ಸೊ ಆ ಚೀಲ ಯಾವ ಥರ ಆಗಿದೆ ಅಂದರೆ ಅದು ಯಾವ ಥರ ಗೊಬ್ಬರ ಹಾಕ್ಬೋದು ತೋಟಕ್ಕೆ ಅಂತ ನೋಡೋಣ, ಆಯಿತಾ? ಬನ್ನಿ. ಇದೇ ನೋಡಿ ನಮ್ಮ ತೋಟ, ಇದೇ ನಮ್ಮ ತೋಟ, ಹಳ್ಳಿಯ ಜೀವನ. ಈಗ ನೋಡಿ ಓಪನ್ ಮಾಡ್ತಿದ್ದೀನಿ ಚೀಲ. ನಾನು ಓಪನ್ ಮಾಡಿಲ್ಲ, ಫುಲ್ಲು ಅವತ್ತು ಕಟ್ಟಿಟ್ಟಿದ್ದು, ಮತ್ತೆ ತೆಗ್ದಿಲ್ಲ. ತಂದೆ ಈಗ ತೋಟಕ್ಕೆ ನೋಡೋಣ ಯಾವ ಥರ ಇರುತ್ತೆ ಅಂತ ಸುರಿತಾ ಇದ್ದೀನಿ. ನೋಡಿ ಯಾವ ಥರ, ಇದು ಮಶ್ರೂಮ್ ವೇಸ್ಟೇಜು. ಓಕೆನಾ. ನೋಡಿ ಯಾವ ಥರ, ಅದರೊಳಗೂ ನೋಡಿ ಅಣಬೆ ಯಾವ ಥರ ಬಂದಿದೆ ವೇಸ್ಟೇಜಲ್ಲಿ. ನಾನು ಬಿಟ್ಟಿದ್ದೆ ಬರಲ್ಲ ಅಂತ, ಬಟ್ ನೋಡಿ ಇಲ್ಲಿ. ಹಾಂ, ಓಕೆ. ನನಗೆ ಇದು ಒಂದು ಲರ್ನಿಂಗ್ಸ್ ಆಯಿತಾ. ನಾನು ಅಂದ್ಕೊಂಡಿದ್ದೆ ಬರಲ್ಲ ಅಂತ, ಬಟ್ ನೋಡಿ ಬಂದಿದೆ. ಸೊ ನೀವು ಮಶ್ರೂಮ್ ಮಾಡಬೇಕು ಅಂದರೆ ಪೇಷನ್ಸ್ ಇವಿ ಇರಬೇಕು, ಪೇಷನ್ಸ್. ಓಕೆನಾ. ನೋಡಿ ಇದು ತೋಟಕ್ಕೆ ಇಲ್ಲಿ ನೋಡಿ ಯಾವ ಥರ ಬಂದಿದೆ. ಸೊ ಇವೆಲ್ಲ ಸೇರಿದರೆ ಒಂದು 50-100 ಗ್ರಾಮ್ ಬರುತ್ತೆ ನೀಟಾಗಿ ಹಾರ್ವೆಸ್ಟೇಜಲ್ಲಿ ಕೂದ್ರೆ. ಬಟ್ ನಾನು ಕೂದಿಲ್ಲ, ನಾನೇನು ಮಾಡಿದ್ದೀನಿ, ಇಟ್ಬಿಟ್ಟೆ ಬರಲ್ಲ ಅಂತ ಚೀಲಗಳಿಗೆ ತುಂಬಿ. ಬಟ್ ಅದಲ್ಲ, ನೋಡಿ ಯಾವ ಥರ ಲೇಯರು, ಒಳ್ಳೆ ಗೊಬ್ಬರ ಆಯಿತಾ, ಒಳ್ಳೆ ಗೊಬ್ಬರ ನೋಡಿ. ಯಾವ ಥರ ಸ್ಪ್ರೆಡ್ ಆಗುತ್ತೆ. ನೀವು ಅಂದ್ಕೊಂಡಿರ್ತೀರಾ ಯಾವ ಥರ ಅಂದರೆ ಮಶ್ರೂಮ್ ಅಂದರೆ ಬೀಜ ಹಾಕ್ತೀವಲ್ಲ, ಸ್ಪ್ಯಾನ್ಸ, ಅದು ಒಂದೊಂದು ಸ್ಪ್ಯಾನ್ಸು ಬರುತ್ತೆ ಅಂತ. ಬಟ್ ಆ ಥರ ಅಲ್ಲ, ಸ್ಪ್ಯಾನ್ಸು ಸ್ಪ್ರೆಡ್ಡಾಗಿ ಮೈಸಿಲಿಯಮ್ ಅಂತ ಇರುತ್ತಲ್ಲ, ಅದು ಫುಲ್ಲು ಸ್ಪ್ರೆಡ್ ಆಗುತ್ತೆ ಕವರ್ ತುಂಬ. ಅದು ಸ್ಪ್ರೆಡ್ ಆಗಿದ್ದು ಒಂದು ಕಡೆ ಹೊಡ್ಕೊಂಡು ಬರುತ್ತೆ. ಸೊ ಆ ಥರ ಮಶ್ರೂಮ್ ಬರೋದು. ಆ ಮಶ್ರೂಮ್ ಅನ್ನೋದು ಕೇವಲ ಒಂದು ಬೀಜ ಆ ಥರ ಎಲ್ಲ ಬರೋಲ್ಲ. ಸೊ ಓಕೆನಾ, ಅದು ಕಾನ್ಸೆಪ್ಟು. ಸೊ ನಾನು ಸೊ ಕಲಿತಾ ಇದ್ದೀನಿ. ಸೊ ಇದು ನೋಡಿ ಈ ಥರ, ಇದು ಗೊಬ್ಬರ ಒಂದು 4-5 ಬ್ಯಾಗ್ಸ್ ಇದು. ಓಕೆನಾ. ಲಾಸ್ಟಿಗೆ ಈ ಥರ ಬರುತ್ತೆ. ನಾನು ಇದನ್ನ ತೋಟಕ್ಕೆ ಹಾಕ್ತೀನಿ, ಒಂದೊಂದು ಮರಕ್ಕೆ ಒಂದೊಂದು ಸತಿ ಹಾಕ್ತಿದ್ರು ಒಳ್ಳೆ ಫಸಲು ಕೊಡುತ್ತೆ. ಓಕೆನಾ. ಸೊ ಇದು ಒಂದು ಚಿಕ್ಕ ವಿಡಿಯೋ ನಿಮಗೋಸ್ಕರ, ಅಂದರೆ ಮಶ್ರೂಮ್ ಯಾವ ಥರ ಬೆಳೆದಾದ್ಮೇಲೆ ಆ ಗೊಬ್ಬರನ ಯಾವ ಥರ ಯೂಸ್ ಮಾಡೋದು ಅಂತ ನಿಮಗೆ ಹೇಳಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಓಕೆ, ಸಿ ಯು ಗಾಯ್ಸ್. ಹಳ್ಳಿ ಕಡೆ ಯಾವ ಥರ ಜೀವನ ಇರುತ್ತೆ ಅಂತ ನೋಡೋಣ. ಇದು ನಮ್ಮ ತೋಟ, ನೀರು ಬಿಟ್ಟಿದ್ದೀನಿ. ಓಕೆನಾ. ಈಗ ಈ ತುಂಡು ತುಂಬಿದೆ ಫುಲ್ಲು, ಆ ತುಂಡಿಗೆ ಬಿಡಬೇಕು. ಫುಲ್ಲು ತುಂಬೋಗಿದೆ ನೋಡಿ. ನಮ್ಮ ತೋಟ ಕಾಯಿ ಕೆಡಬೇಕಾದ್ರೆ ತೋರಿಸಿದ್ದೆ. ಇದು ನಮ್ಮ ಹಳ್ಳಿಯ ಜೀವನ ಹೀಗಿರುತ್ತೆ. ಈಗ ನೀರು ಬಿಡಬೇಕು, ಬಿಡ್ತಾಯಿದ್ದೀನಿ. ಅಂದರೆ ತೋಟಕ್ಕೆ ನೀರಿಗೆ ಬಿಟ್ಟು ಹೊಡಿಸಿ ಜೋಳ ಹಾಕಬೇಕು. ಸೊ ಹೀಗೆ ಈಗ ಅಲ್ಲಿ ಅದಿದೆಯಲ್ಲ, ಆ ತುಂಡಿಗೆ ತಿರುಗಬೇಕು ನೀರು. ಇಲ್ಲಿಂದ ಒಂದು ಕಾಲುವೆ ಥರ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿಗಂತ. ಹೀಗೆ ಈ ಗೊಬ್ಬರ ಇದೆಯಲ್ಲ, ಈ ಗೊಬ್ಬರನ ನಾವೇನು ಮಾಡ್ತೀನಿ ಅಂದರೆ, ಅಲ್ಲಿ ಮರ ಕಾಣಿಸ್ತಿದೆಯಲ್ಲ ಅಲ್ಲಿ ಹಾಕ್ತೀನಿ. ಸೊ ಈ ಥರ ಇನ್ನೊಂದು ವಿಷಯ ಗೊತ್ತಾ ನಿಮಗೆ, ನಮ್ಮ ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಜಾಸ್ತಿನೇ ಇದೆ. ಬಟ್ ಒಂದು ದುಃಖದ ಸಂಗತಿ ಏನಂದರೆ, ನಮ್ಮ ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಜಾಸ್ತಿ ಇದ್ದರೂ ಚೀನಾ ಫಸ್ಟ್ ಇದೆ. ಯಾಕಂದರೆ ಇರಿಗೇಷನ್ ಸಿಸ್ಟಮ್ ನೀಟಾಗಿ ಯೂಸ್ ಮಾಡ್ತಾರೆ ಅವರು. ಬಟ್ ನಮ್ಮ ಇಂಡಿಯಾದಲ್ಲಿ ಇರಿಗೇಷನ್ ಸಿಸ್ಟಮ್ ಯೂಸ್ ಮಾಡ್ತಾರೆ, ಬಟ್ ಆದರೆ ಪಕ್ಕ ಯೂಸ್ ಮಾಡಲ್ಲ. ಯಾಕಂದರೆ ಮಹಾರಾಷ್ಟ್ರದಲ್ಲಿ 60% ನೀರಾವರಿನ ಓನ್ಲಿ ಕಬ್ಬನ್ನ ಬೆಳೆಯೋಕ್ಕೆ ಯೂಸ್ ಮಾಡ್ತಾರೆ. ಸೊ ಅಲ್ಲಿ ಹೆವಿ ನೀರು ವೇಸ್ಟ್ ಆಗುತ್ತೆ. ಸೊ ವೇಸ್ಟ್ ಅಂತ ಅಲ್ಲ, ಪ್ರೊಡಕ್ಷನ್ ಬರುತ್ತೆ, ಬಟ್ ನೀರಿಗೆ ತಕ್ಕ
ಪ್ರೊಡಕ್ಷನ್ ಬರಲ್ಲ. ನೀರು ಜಾಸ್ತಿ ಯೂಸ್ ಮಾಡ್ತೀವಿ ಬಟ್ ಪ್ರೊಡಕ್ಷನ್ ಓನ್ಲಿ 10% 20% ಆಗುತ್ತೆ. ಸೊ ಅಲ್ಲಿ ಇಂಡಿಯಾಗೆ ಲಾಸ್ ಆಗುತ್ತೆ. ಸೊ ನಮ್ಮ ಇಂಡಿಯಾನ ಬೆಳೆಸಬೇಕು ಅಂದರೆ ರೈತರು ಎಲ್ಲ ಇರಿಗೇಷನ್ ಸಿಸ್ಟಮ್ನ ತಿಳ್ಕೊಬೇಕು. ಆಲ್ರೆಡಿ ಅಪ್ಡೇಟ್ ಆಗಿದ್ದಾರೆ, ಅಪ್ಡೇಟ್ ಆಗ್ತಿದೆ, ಬಟ್ ಇನ್ನೊಂದು ಸ್ವಲ್ಪ ಟೈಮ್ ತಾಣುತ್ತೆ. ಹಾಗೆ ಆಗುತ್ತೆ. ಒಂದಿನ ಇಂಡಿಯಾ ಅಗ್ರಿಕಲ್ಚರಲ್ಲಿ ಮೊದಲು ಒಂದೇ ಬರುತ್ತೆ, ಐ ಹೋಪ್. ಓಕೆ, ನೆಕ್ಸ್ಟ್ ಇನ್ನೊಂದೇನೆಂದರೆ ನಮ್ಮ ಹಳ್ಳಿ ಕಡೆ ಅಂದರೆ ನಾನು ಗಮನಿಸಿರೋಂಗೆ, ಅಬ್ಸರ್ವೇಷನ್ ಮಾಡಿರೋಂಗೆ, ಜಾಸ್ತಿ ಅಂದರೆ ಲ್ಯಾಂಡ್ ಯೂಸ್ ಮಾಡ್ತಾರೆ ಬಟ್ ಪ್ರಾಪರಾಗಿ ಯೂಸ್ ಮಾಡಲ್ಲ. ಅಂದರೆ ಅವ್ರಿಗೆ ಗೊತ್ತಿರೋ ನನಗೂ ಗೊತ್ತಿಲ್ಲ, ಬಟ್ ನಮ್ಮ ಇಂಡಿಯಾದಲ್ಲಿರೋ ಲ್ಯಾಂಡ ಪಕ್ಕ ಯೂಸ್ ಮಾಡಿದರೆ ನಾವು ಎಷ್ಟು ಪ್ರೊಡಕ್ಷನ್ ತೆಗಿಬೋದು ಅಂದರೆ ನಮ್ಮ ದೇಶಕ್ಕೆ ಫುಲ್ಲು ಮಿಕ್ಕಿ ಇನ್ನೊಂದು ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಬೋದು. ಹೆವಿನ ಅಷ್ಟೊಂದು ನಾವು ಪ್ರೊಡ್ಯೂಸ್ ಮಾಡ್ಬೋದು. ನಮ್ಮ ಇಂಡಿಯಾ ಅಷ್ಟು ಕೆಪಬಿಲಿಟಿ ಇದೆ. ಸೊ ಓಕೆನಾ, ಬಟ್ ನಮ್ಮ ರೈತರಿಗೆ ಅಷ್ಟು ಗೊತ್ತಿರಲ್ಲ. ಆದರೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಬಟ್ ಪ್ರೊಡಕ್ಷನ್ ಅಷ್ಟು ಬರೋಲ್ಲ. ಸೊ ಇನ್ನೊಂದೇನೆಂದರೆ ಅಗ್ರಿಕಲ್ಚರಲ್ಲಿ ಕೆಲಸ ಮಾಡಬೇಕು ಜಾಸ್ತಿ. ಓಕೆನಾ, ಟೆಕ್ನಾಲಜಿ ಅಂತ ನಂಬೋದು, ಟೆಕ್ನಾಲಜಿ ನಂಬಿದ್ರು ಅದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟಾಗಬೇಕು, ಅದರಲ್ಲಿ ಪ್ರಾಫಿಟ್ ಎಷ್ಟು ಬರುತ್ತೆ, ಲಾಸ್ ಎಷ್ಟು ಬರುತ್ತೆ. ಸೊ ಎಕ್ಸಾಂಪಲ್ ನಾವು 10,000 ಇನ್ಪುಟ್ ಕೊಟ್ಟರೆ ಅಗ್ರಿಕಲ್ಚರ್ಗೆ, ಅದರಲ್ಲಿ 30,000 ಔಟ್ಪುಟ್ ಬಂದರೆ ಅದು ಲಾಸ್ ಆಗುತ್ತೆ. ಓಕೆನಾ, ಸೊ ಆ ಥರ ಅಲ್ಲ. ಈಗ ಒಂದು 10,000 ಇನ್ವೆಸ್ಟ್ಮೆಂಟ್ ಮಾಡಿದರೆ 1,00,000 ಬಂದರೆ ಅದು ಪ್ರಾಫಿಟ್ ಅಂತ. ಓಕೆ, ಬಟ್ ಈಗಿನ ಕಾಲದಲ್ಲಿ ಅಷ್ಟು ಬರೋಲ್ಲ. ಯಾಕಂದರೆ ನೀವು ನೋಡ್ತಿರ್ಬೋದು, ಕ್ಲೈಮೇಟ್ ಹೆವಿ ಚೇಂಜ್ ಆಗಿದೆ ಇಂಡಿಯಾದಲ್ಲಿ. ಎಷ್ಟು ಚೇಂಜ್ ಆಗಿದೆ ಅಂದರೆ, ಏನಕ್ಕೆ ಅಂದರೆ ನೀವು ನೋಡ್ತಿದ್ದೀರಲ್ಲ ಈ ತೆಂಗಿನ ಮರಗಳ, ಆಗಿನ ಕಾಲದಲ್ಲಿ ಅಂದರೆ ನಾವು ಇನ್ನು 5 ಇಯರ್ಸ್ ಬ್ಯಾಕ್ ಇವೆಲ್ಲ ಒಂದು 3-4 ಸಾವಿರ ಕಾಯಿ ಬಿಡೋವು ವರ್ಷಕ್ಕೆ. ಓಕೆನಾ, ಈಗ ನಮ್ಮ ಮನೇಲೆ ಎಷ್ಟು ಬಿಡ್ತವೆ ಅಂದರೆ ಕಾಯ ಒಂದು 2,000 ಅಷ್ಟೇ. ಸೊ ನೋಡಿ, ಅಲ್ಲೇ ಗೊತ್ತಾಗುತ್ತೆ ಎಷ್ಟು ಡೌನ್ ಆಗಿದೆ ಪ್ರೊಡಕ್ಷನ್ ಅಂತ. ಸೊ ಅದಕ್ಕೆ ಕೊಬ್ಬರಿ ರೇಟು ಜಾಸ್ತಿ ಆಗಿದೆ. ಓಕೆನಾ, ಸೊ ಇಂಡಿಯಾ ಓಕೆ, ಬಟ್ ರೈತರೆಲ್ಲ ಟೆಕ್ನಾಲಜಿ ಅಂತ ಹೋಗಿ ಕ್ಲೈಮೇಟ್ ಚೇಂಜ್ ಆಗುತ್ತೆ ಮತ್ತು ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಈಗ ಟೆಕ್ನಾಲಜಿ ಜಾಸ್ತಿ ಆಗ್ತಿರ್ಬೋದು ಬಟ್ ಪ್ರೊಡಕ್ಷನ್ ಕಮ್ಮಿ ಆಗ್ತಿದೆ, ನೀವು ಗಮನಿಸಿರ್ಬೋದು. ಓಕೆನಾ, ಈಗ ರಾಗಿ ಸಿಗ್ತಿಲ್ಲ. ಓಕೆನಾ, ರಾಗಿ ಬೆಲೆ ಹೆವಿ ಆಗಿದೆ. ಅದಕ್ಕೆ ಕಾರಣ ಏನಂದರೆ ರಾಗಿ ಯಾರು ಬೆಳೀತಾಯಿಲ್ಲ. ಸೊ ಈಗ ಹಿಂದೆ ಬ್ಯಾಕ್ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಸುಗ್ಗಿ ಅಂತ ಸುಗ್ಗಿ ಟೈಮ್ ಇದು. ಸೊ ಈಗಿನ ಕಾಲದಲ್ಲಿ ಒಂದು ಕಣ ನೋಡೋಕ್ಕೆ ಸಿಗೋಲ್ಲ. ರಾಗಿ ಹುಲ್ಲು ಹರಿತಾರಲ್ಲ, ಕಣ ಸಿಗೋಲ್ಲ ನಿಮಗೆ. ಓಕೆನಾ, ಆ ಥರ ನಮ್ಮ ಇಂಡಿಯಾ ಈ ಥರ ಹೋಗ್ತಿದೆ. ಸೊ ಒಂದು ಬೇಸರ ಸಂಗತಿನೇ ಇದು. ಓಕೆನಾ, ಮತ್ತು ಎಲ್ಲ ಮನಿ ಅಂತ ಹೋಗ್ತಾರೆ ಜಾಸ್ತಿ. ಯಾಕಂದರೆ ಅವರಿಗೂ ಅವಶ್ಯಕತೆ ಇರುತ್ತೆ ಮತ್ತು ಪ್ರಪಂಚ ಆಗ್ತಿದೆ. ಸೈಕಲ್ ಆಫ್ ಮನಿ. ಓಕೆನಾ, ನೀವು ಸೈಕಾಲಜಿ ಆಫ್ ಮನಿ ಬುಕ್ಕ ಓದಿಲ್ಲ ಅಂದರೆ ಓದಿ, ಚೆನ್ನಾಗಿದೆ. ನಾನೊಂದು ಸತಿ ಓದಿದೆ ಆದರೆ ಫುಲ್ ಓದಿಲ್ಲ, ಟೈಮ್ ಇಲ್ಲ ಅಷ್ಟು ನನಗೆ. ಓಕೆನಾ, ನಾನು ಆದಷ್ಟು ಟ್ರೈ ಮಾಡ್ತೀನಿ ಓದೋಕ್ಕೆ, ಬಟ್ ಕೆಲಸಗಳಿದ್ದಾವೆ. ಮತ್ತು ನಂದು ಯೂಟ್ಯೂಬ್ ಚಾನಲ್ ಮೇಂಟೈನ್ ಮಾಡಬೇಕು, ಮಶ್ರೂಮ್ ಫಾರ್ಮಿಂಗ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಮನೆಯ ಕೆಲಸ, ಡೈರಿ ಫಾರ್ಮಿಂಗು. ಸೊ ಓದ್ತೀನಿ, ನನ್ನ ಟೈಮ್ ಸಿಕ್ಕಾಗೆಲ್ಲ ನಾನು ಓದ್ತಿದ್ದೀನಿ, ಓದಬೇಕು. ಓಕೆನಾ, ಓದಿದರೆ ನಾಲೆಡ್ಜ್ ಗೊತ್ತಾಗೋದು. ಅಂದರೆ ಇವ್ರು ಹೇಳ್ತಾರೆ ನೋಡಿ, ಯಾರು ಗೊತ್ತಾ, ತಮಿಳ್ನಾಡಲ್ಲಿ ಒಂದು ಥೈರಾಯ್ಡ್ ಕಂಪ್ನಿ ಓನರ್ ಅವರು. ಅವ್ರ ಹೆಸರು ಗೊತ್ತು, ಬಟ್ ಜ್ಞಾಪಕ ಬರಲ್ಲ ಬೇಗ. ಅವ್ರು ಹೇಳ್ತಾರೆ, ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಈಸ್ ಜಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮಾರ್ಕ್ಸ್ ಆರ್ ಜಸ್ಟ್ ಮಾರ್ಕ್ಸ್. ಜಗತ್ತಲ್ಲಿ ನಾವು ಬದುಕಬೇಕು ಅಂದರೆ ನಾವು ನಾಲೆಡ್ಜ್ ಬೇಕು. ನಾಲೆಡ್ಜ್ ಈಸ್ ನಥಿಂಗ್ ಬಟ್, ಈಗ ಫಾರ್ ಎಕ್ಸಾಂಪಲ್ ನಾನೀಗ ಮಶ್ರೂಮ್ ಮಾಡೋಕ್ಕೆ ಹೋಗ್ತೀನಿ ಅಂದ್ಕೊಳ್ಳಿ. ಆ ಮಶ್ರೂಮು ಸುಮ್ಮನೆ ನಾನು ಮಾಡ್ತೀನಿ ಅಂದರೆ ಆಗಲ್ಲ. ಫಸ್ಟು ನಾನು ಮಶ್ರೂಮ್ ಅಂದರೆ ಏನು ಅಂತ ತಿಳ್ಕೊಬೇಕು, ಆ್ಯಂಡ್ ಅದು ಯಾವ ಥರ ಯಾವ ಕ್ಲೈಮೇಟಲ್ಲಿ ಬೆಳೆಯುತ್ತೆ ಅಂತ ತಿಳ್ಕೊಬೇಕು. ಒಂದು ನಾಲೆಡ್ಜ್ ಬೇಕು, ಅದು ಯಾವ ಥರ ಬರುತ್ತೆ ಅನ್ನೋಕ್ಕೆ. ನಾನೇ ಮಶ್ರೂಮ್ ಬೆಳೆದ್ಬಿಡ್ತೀನಿ, ಮಾಡ್ತೀನಿ, ಏನು ಗೊತ್ತಿಲ್ಲ, ಹೋಗ್ಬಿಡ್ತೀನಿ ಅಂದರೆ ಆಗುತ್ತಾ? ಆ ಥರ ಅಲ್ಲ ತಾನೆ. ಸೊ ನಾಲೆಡ್ಜ್ ಈಸ್ ಜರೂರತ್ ಟು ಸರ್ವೈವ್ ಇನ್ ದಿಸ್ ಲ್ಯಾಂಡ್. ಓಕೆ, ನಾಲೆಡ್ಜ್ ಬೇಕು, ಎಲ್ಲದಕ್ಕೂ ನಾಲೆಡ್ಜ್ ಬೇಕು. ಎಕ್ಸ್ಪೀರಿಯನ್ಸ್ ಆಗೋಕ್ಕೆ, ಈಗ ಒಂದು ಕಂಪ್ನಿಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೆ. ಆ ಎಕ್ಸ್ಪೀರಿಯನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಲಾದರೆ ಅದನ್ನು ಸಾಫ್ಟ್ವೇರ್ಗೆ ಅಪ್ಲೈ ಮಾಡ್ತೀನಿ ಅಂದರೆ ಆಗಲ್ಲ. ಓಕೆನಾ, ಸೊ ನೀವೇನು ಅಂದ್ಕೊಂಡಿದ್ದೀರಾ ಅದು ಮಾಡಿ. ಓಕೆ, ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ನಾಲೆಡ್ಜ್ ಜರೂರತ್ತು. ನಾಲೆಡ್ಜ್ ಇಲ್ಲ ಅಂದರೆ ಆಗಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಅಗ್ರಿಕಲ್ಚರ್ಗೆ ಬರ್ತೀನಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ತೆಂಗಿನ ಮರ ಯಾವ ಥರ ಬೆಳೆಯುತ್ತೆ ಅಂತ ನಿಮಗೆ ನಾಲೆಡ್ಜ್ ಇರಬೇಕು. ಅಂದರೆ ಇದು ನಮ್ಮ ಅಪ್ಪಾಜಿ ಹಾಕಿದ್ದು. ಈ ತೆಂಗಿನ ಮರಗಳೆಲ್ಲ ನಾವು ಹುಡ್ತಾಗ ಹಾಕಿರೋದು. ಸೊ ಈಗ ಫಲ ಕೊಡ್ತಿದ್ದಾವೆ ಅರೌಂಡ್ 25 ಇಯರ್ಸ್. ಓಕೆ, 25 ಇಯರ್ಸಲ್ಲಿ 20 ಇಯರ್ಸ್ ಇದೆ. ಸೊ ಪೇಷನ್ಸ್ ಇರಬೇಕು ಅಗ್ರಿಕಲ್ಚರಲ್ಲಿ. ನಾವು ಬಂದು ಒಂದೇ ಇಯರ್ಗೆ 2 ಇಯರ್ಗೆ ಬೆಳೆದ್ಬಿಡ್ತೀನಿ, ಅದು ಮಾಡಿಬಿಡ್ತೀನಿ ಅಂತ ಅನ್ಕೋತಾರೆ. ಬಟ್ ಅವ್ರಿಗೆಲ್ಲ ಪೇಷನ್ಸ್ ಕಮ್ಮಿ ಇರುತ್ತೆ. ಸೊ ಆಗ ನಿರಾಸೆಗಳು ಜಾಸ್ತಿ ಆಗ್ತವೆ. ಇದು ಜಾಸ್ತಿ ಈಗಿನ ಪ್ರಪಂಚದಲ್ಲಿ. ಓಕೆನಾ, ಏನೋ ಅಲ್ಲ, ಆದರೂ ಮಾಡಬೇಕು. ಪೇಷನ್ಸು ಅಂದರೆ ಟೈಮ್ ಹಿಡಿಯುತ್ತೆ, ಎಲ್ಲಕ್ಕೂ ಟೈಮ್ ಹಿಡಿಯುತ್ತೆ. ಜಸ್ಟ್ ನೀಡ್ ಟು ಬಿ ಪೇಷನ್ಸ್ ಆ್ಯಂಡ್ ಟು ಡೂಯಿಂಗ್ ವರ್ಕ್ ಈಸ್ ಮೇನ್ ಥಿಂಗ್. ನೆಕ್ಸ್ಟ್ ಇನ್ನೇನು ಹೇಳೋದು, ನನಗೂ ಅಷ್ಟು
ಗೊತ್ತಿಲ್ಲ ಅಂತ ಅಲ್ಲ, ಗೊತ್ತು, ಬಟ್ ಒಂದೇ ವಿಡಿಯೋದಲ್ಲಿ ಎಲ್ಲನೂ ಹೇಳೋಕ್ಕಾಗಲ್ವಲ್ಲ. ಸೊ ನಾನು UPSC ಓದಿದ್ದೀನಿ, ಒಂದು ವರ್ಷ ಓದಿದೆ. ಸೊ ಆಫ್ಟರ್ ನೆಕ್ಸ್ಟ್ ಅಟೆಂಪ್ಟ್ ಕೊಡ್ತೀನಿ, 1 ಇಯರ್ ಬ್ರೇಕ್ ತಗೊಂಡಿದ್ದೀನಿ. ಸೊ ಓಕೆ, ಇರಲಿ, ಬ್ರೇಕ್ ಒಳ್ಳೆಯದೇ. ಸೊ ಅಲ್ಲಿವರೆಗೂ ಈಗ ನಂಗೆ ಗೊತ್ತಿರೋ ನಾಲೆಡ್ಜ್ ಅಂದರೆ ಅಗ್ರಿಕಲ್ಚರಲ್ಲಿ ಇಂಡಿಯಾ ತುಂಬ ಹಿಂದೆ ಉಳಿದಿಲ್ಲ, ಬಟ್ ಉಳಿಯುತ್ತೆ. ಯಾವಾಗ ಅಂದರೆ ವರ್ಕು ಇನ್ಪುಟ್ಟು ಜಾಸ್ತಿಯಾಗಿ ಔಟ್ಪುಟ್ ಕಮ್ಮಿ ಆದಾಗ. ಸೊ ದಟ್ಸ್ ವೈ ವಿ ಮೇಂಟೈನ್ ಡಿಸಿಪ್ಲಿನ್ ಇನ್ ದಿ ಅಗ್ರಿಕಲ್ಚರ್. ಒಂದು ಕ್ಯಾಲ್ಕುಲೇಷನಲ್ಲಿ ಮಾಡಬೇಕು, ಸುಮ್ಮನೆ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಏನಂದರೆ ಡೈರಿ ಫಾರ್ಮಿಂಗ್ ಮಾಡ್ತೀನಿ ಅಂತ ಬರ್ತಾರೆ. ಡೈರಿ ಫಾರ್ಮಿಂಗ್ ಒಂದು ದಿನದಲ್ಲಾಗಲ್ಲ, 2 ದಿನದಲ್ಲಾಗಲ್ಲ. ಇಟ್ಸ್ ಟೇಕ್ ಟೈಮ್. ಓಕೆ, ಆ್ಯಂಡ್ ಆಲ್ಸೋ ಮಶ್ರೂಮ್ ಫಾರ್ಮಿಂಗು ಇಟ್ಸ್ ಟೇಕ್ ಟೈಮ್. ಏನಂದರೆ ಅದು 1 ದಿನದಲ್ಲಿ 2 ದಿನದಲ್ಲಿ ಆಗಿಬಿಟ್ರೆ ನಿಮಗೆ ಕಲಿಯೋಕ್ಕೇನು ಇರೋಲ್ಲ ಅಲ್ಲಿ. ಓಕೆನಾ, ಎಲ್ಲ ಬಂದು ಮಾಡಿಬಿಡ್ತಾರೆ ಅಲ್ಲಿ. ಸೊ ನಮ್ಮ ಇವತ್ತಿನ ಇನ್ಸ್ಟೆಂಟ್ ಜಗತ್ತಲ್ಲಿ ಓಡ್ತಿದೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಇರ್ಬೋದು ಬ್ಲಿಂಕಿಟ್, ಅಮೆಝಾನ್, ಫ್ಲಿಪ್ಕಾರ್ಟ್. ಸೊ ಇವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿನಾ? ನಾಟ್, ಜಸ್ಟು ಸರ್ವೀಸ್ ಕೊಡ್ತವೆ. ಓಕೆನಾ, ಸರ್ವೀಸಿಂದ ಏನು ಪ್ರೊಡ್ಯೂಸ್ ಆಗುತ್ತೆ? ಓಕೆ, ಪ್ರೊಡ್ಯೂಸ್ ಆಗುತ್ತೆ, ಬಟ್ ಕೆಲಸ ಆಗಲ್ಲ ಅಷ್ಟು. ನಮ್ಮ ಇಂಡಿಯಾಗೆ ಏನೂ ಅಷ್ಟು ಸಿಗಲ್ಲ. ಓಕೆ, ಈ ಥರ ಎಲ್ಲ ತಕ್ಷಣ ಬೇಕು, ಇನ್ಸ್ಟ್ಯಾಂಟಲ್ಲಿ ಬೇಕು. ಆ ಇನ್ಸ್ಟ್ಯಾಂಟಿಂದ ಪ್ರೊಡ್ಯೂಸ್ ಆಗಿರೋ ಕಂಪ್ನಿಗಳಿವೆಲ್ಲ. ಓಕೆ, ಆ ಇನ್ಸ್ಟ್ಯಾಂಟ್ನ ಯೂಸ್ ಮಾಡ್ತವ್ರೆ ಯಾರು? ಅಮೆಝಾನ್ ಅಂದರೆ ಯಾವ ದೇಶ? ಅಮೇರಿಕಾ. ಫ್ಲಿಪ್ಕಾರ್ಟ್ ಅಂದರೆ ಯಾವುದು? ಇಂಡಿಯಾನೇ ಇತ್ತು ಸ್ಟಾರ್ಟಿಂಗು, ಬಟ್ ಈಗ ಯಾವುದು ವಾಲ್ಮಾರ್ಟ್ ಅಂತ ಇದೆಯಲ್ಲ, ಅದು ಕ್ಯಾಪ್ಚರ್ ಮಾಡ್ಕೊಂಡಿದೆ, ಶೇರ್ನ ತೊಗೊಂಡಿದೆ. ಅದು ಜಾಸ್ತಿ ದಿನವೇ ಆಯಿತು ಶೇರ್ನ ತಗೊಂಡು. ಸೊ ಇದು ಒಂದು ಇಂಡಿಯಾ ಕತೆ. ಸೊ ನನಗೆ ದೇಶ ಪ್ರೇಮ ಜಾಸ್ತಿ. ಓಕೆನಾ, ಯಾಕಂದರೆ ಇಂಡಿಯಾದಲ್ಲಿ ಹುಟ್ಟಿದ್ದೀವಿ, ಇಂಡಿಯಾಗೋಸ್ಕರ ಏನಾರು ಮಾಡಲೇಬೇಕಲ್ಲ. ಸೊ ಬನ್ನಿ, ಏನಾರು ಒಂದು ಮಾಡ್ತೀನಿ, ಟೈಮ್ ಹಿಡಿಯುತ್ತೆ. ಜಸ್ಟ್ ಟು ಬಿ ವೆಯ್ಟ್. ಸಿ ಯು ಗಾಯ್ಸ್.